ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ಮಿನಿ ವ್ಲಾಗ್. ಕಡಲೆ ಬೀಜದ ಉಂಡೆ ಮಾಡಿದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಜಂಕ್ ಫುಡ್ಸು ಸ್ನ್ಯಾಕ್ಸು ಕೊಡೋ ಬದಲು ಈ ರೀತಿ ಕೊಡೋದ್ರಿಂದ ತುಂಬಾ ಹೆಲ್ದಿ. ಲೋ ಫ್ಲೇಮ್ ಟು ಮೀಡಿಯಮ್ ಫ್ಲೇಮಲ್ಲಿ ಕಡಲೆ ಬೀಜನ ಹುರ್ಕೋಬೇಕು. ಒಂದು 20-25 ನಿಮಿಷ ಮೀಡಿಯಮು ಲೋ ಫ್ಲೇಮಲ್ಲಿ ಹುರ್ಕೋಬೇಕಾಗತ್ತೆ. ನೆಕ್ಸ್ಟು ಬೆಲ್ಲನ ಕರಗಿಸ್ಕೊಂಡು ಮಿಕ್ಸಿ ಮಾಡಿರುವಂಥ ಕಡಲೆ ಬೀಜನ ಅದಕ್ಕೆ ಹಾಕಿ ಲೋ ಫ್ಲೇಮಲ್ಲೇ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಕಡಲೆ ಬೀಜದ ಉಂಡೆ ಅಥವಾ ಚಿಕ್ಕಿ ಇದೆಲ್ಲ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ, ನಾವು ಯಾವ ರೀತಿ ರೋಸ್ಟ್ ಮಾಡ್ತೀವಿ, ಲೋ ಫ್ಲೇಮ್ ಟು ಮೀಡಿಯಮ್ ಫ್ಲೇಮು ಅಲ್ಲೇ ಡಿಪೆಂಡ್ ಆಗಿರೋವಂಥದ್ದು. ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಿಮ್ಮ ಬೆಲ್ಲದಲ್ಲಿ ಏನಾದರೂ ಕಲ್ಲಿನಾಂಶ ಇದೆ, ಮಣ್ಣಿದೆ ಅಂದರೆ ಅದನ್ನು ಸೋದಿಸ್ಕೋಬೋದು. ಇಲ್ಲಾಂದರೆ ನಮ್ಮದು ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲನೇ, ಅದಕ್ಕೆ ಡೈರೆಕ್ಟಾಗಿ ನಾನು ಕಡಲೆ ಬೀಜದ ಪುಡಿ ಮಾಡಿಕೊಂಡು ತರಿಯಾಗಿ ಪುಡಿ ಮಾಡಿಕೊಂಡು ಹಾಕಿ ಉಂಡೆ ಕಟ್ಟಿದ್ದೀನಿ. ತುಂಬಾ ಚೆನ್ನಾಗಿ